ಬಳ್ಳಾರಿಯಲ್ಲಿ ರೆಡ್ಡಿಗಳ ಮಧ್ಯೆ ಮತ್ತೆ ಕಿಚ್ಚು ಹೊತ್ತಿದಂತಹ ಎಲ್ಲ ಲಕ್ಷಣವನ್ನ ಸಾಧ್ಯತೆಯನ್ನ ನಾವು ನೋಡ್ತಾ ಇದ್ದೀವಿ. ಕಾರಣ ಇವತ್ತು ಆದಂತಹ ಘಟನೆ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಲಾಗಿದೆ. ಇದೀಗ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ರೆಡ್ಡಿ ಅವರೇ ನಮಸ್ತೆ. ನಮಸ್ತೆ ನಮಸ್ತೆ. ಏನಿದು ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿದ್ದ, ಬೆಂಕಿ ಹಚ್ಚಿದ್ದ, ಏನ್ ಅನುಮಾನ ತಮ್ಗೆ? ಇಲ್ಲಿ ನೋಡಿ ನಾವು ಅಲ್ಲಿ ಸುಮಾರು 1 ವರ್ಷದ ಹಿಂದೆನೆ ಆ ಬಿಲ್ಡಿಂಗ್ ಮಾಡೆಲ್ ಹೌಸ್ ಅಂದ್ರೆ ಅದು ಒಂದು ಲೇಔಟ್ ಡೆವಲಪ್ ಆಗ್ತಾ ಇದೆ ಮತ್ತು ಅಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೂಡ ನಾವು ತಗೊಂಡಿಲ್ಲ ಬಿಲ್ಡಿಂಗ್ಗೆ. ಇನ್ನು ಮಾಡೆಲ್ ಹೌಸ್ ಕಂಪ್ಲೀಟ್ ಆಗಿರುವಂತದ್ದು ಹೊಸದಾಗಿ. ಅದು ನಮ್ದು ಟೋಟಲ್ 150 ಎಕರೆ ಲ್ಯಾಂಡ್ ಇದೆ ಅಲ್ಲಿ. ಒಂದು 87 ಎಕರೆದಲ್ಲಿ ಒಂದು ಲೇಔಟ್ ಆಗಿದೆ. ಕಾಲ್ವೆಗೆ ಆ ಕಡೆ ಇನ್ನೊಂದು 50 ಎಕರೆ ಲೇಔಟ್, ಎರಡಕ್ಕೂ ಕನೆಕ್ಷನ್ ಇದೆ. ಅಲ್ಲಿ ಈ ಮನೆಗೆ ಇದು ಒಂದು ಎಂಡಲ್ಲಿ ಇದೆ. ಇದು ಅಂದ್ರೆ ಒಂದು ಎಂಡಲ್ಲಿ ಒಂದು ಮಾಡೆಲ್ ಹೌಸ್ ನಾವು ಕಟ್ಟಿರೋದು. ಅದಕ್ಕೆ ಈ ದುಷ್ಕರ್ಮಿಗಳು ಒಳಗಡೆ ಬಂದು ಗ್ಲಾಸ್ ಎಲ್ಲ ಮುರೆ ಬಡಿದಿದ್ದು ವಿಡಿಯೋಗಳಲ್ಲಿ ಇವಾಗ ನಾವು ನಿಮಗೆ ಕಳಿಸ್ಕೊಡ್ತಾ ಇದೀವಿ. ನಾವು ಡೀಸೆಲ್ ಎಲ್ಲ ಹಾಕಿ, ಡೀಸೆಲ್ ಪೆಟ್ರೋಲ್ ಎಲ್ಲ ಹಾಕಿ ಬೆಂಕಿ ಹಚ್ಚಿರುವಂತದ್ದು. ಆ ಹೊಗೆ ಬರೋ ಟೈಮ್ ನಲ್ಲಿ ನಮ್ಮ ಸೆಕ್ಯೂರಿಟಿ ಹುಡುಗರು ಏನಿದ್ರಲ್ಲ ಅವರು ಆ ಇನ್ನೊಂದು ಎಂಡಿಂದ ಮೇನ್ ಗೇಟ್ ಇಂದ ಓಡಿ ಬಂದ್ರು ಎಲ್ಲರೂ ಬೈಕಲ್ಲಿ. ಬರೋದ್ರೊಳಗಡೆ ಈ ಬೆಂಕಿ ಹಚ್ಚಿದ್ದವರು ಇವ್ರನ್ನ ನೋಡಿ ಓಡೋಗುವಂತ ಸಂದರ್ಭ ಬಂದಾಗ ಎಲ್ಲ ನೀಟಾಗಿ ಪ್ರತಿಯೊಂದು ಮುಖಗಳು ಕೂಡ ಬರೋ ರೀತಿಯಲ್ಲಿ ವಿಡಿಯೋ ತೆಗೆದಿದ್ದಾರೆ ಎಲ್ಲರೂ. ಡೀಸೆಲ್ ಹಾಕಿ ಬೆಂಕಿ ಹಚ್ತಾ ಇರೋ ಕ್ಲಿಯರ್ ವಿಡಿಯೋಸ್ ಇದೆ. ಹೌದು, ಅಂದ್ರೆ ಬೆಂಕಿ ಹಚ್ಚಿ ವಾಪಸ್ ನಮ್ಮ ಹುಡುಗರು ಸೆಕ್ಯೂರಿಟಿ ಹೋದ ತಕ್ಷಣ ಆ ಮನೆಯಿಂದ ಓಡ್ತಾ ಇದ್ರು. ಸೊ ಮನೆ ಮುಂದೆ ಅವರು ಓಡುವಂತ ದೃಶ್ಯಗಳನ್ನ ಮೊಬೈಲ್ಗಳಲ್ಲಿ ಸೆರೆ ಹಿಡಿದಿದ್ದಾರೆ ಕೂಡ. ಆ ಮೊಗಗಳ ಸಮೇತ ಬೆಂಕಿ ಹಚ್ಚಿದ ಹುಡುಗರೆಲ್ಲ ವಿಡಿಯೋಗಳಲ್ಲಿ ಇವಾಗ ಸಿಗಾಕೊಂಡಿದ್ದಾರೆ. ಇವಾಗ SP ಮಾತಾಡಿದ್ದೀನಿ, DSP ಮತ್ತು ಸಬ್ ಇನ್ಸ್ಪೆಕ್ಟರ್ ಸೈಟ್ಗೆ ಹೋಗಿದ್ದಾರೆ. ಫೈರ್ ಇಂಜಿನ್ ಅಲ್ಲಿ ಬೆಂಕಿ ಮಾಡಿಸಿದ್ದಾರೆ. ನಮ್ಮ ಬ್ರದರ್ ಸೋಮಶೇಖರ್ ರೆಡ್ಡಿ ಅವರು ಕೂಡ ಸೈಟ್ ಹತ್ರ ಹೋಗಿದ್ದಾರಮ್ಮ. ಮತ್ತೆ ಇನ್ನೊಂದೇಂದ್ರೆ ಬೆಂಕಿ ಹಚ್ಚಿರುವಂತವ್ರು ವಿಡಿಯೋ ಸಿಕ್ಕಿರೋ ಕಾರಣ ನನಗೆ ತಿಳಿದಷ್ಟು ಮಟ್ಟಿಗೆ ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಅವ್ರನ್ನ ಬಂಧನ ಮಾಡಿ ವಿಷಯ ಪತ್ತೆ ಹಚ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೋಡಿ, ಮೊನ್ನೆ 15 ದಿವಸಗಳ ಹಿಂದೆ ಜನವರಿ 1ನೇ ತಾರೀಕು ನಮ್ಮ ಮನೆ ಮುಂದೆ 5,000-6,000 ಮಂದಿ ಗನ್ಮೆನ್ ಗಳನ್ನ ಪೆಟ್ರೋಲ್ ಬಾಂಬ್ಗಳು ತಗೊಂಡ್ ಬಂದು ಫೈರಿಂಗ್ ಮಾಡಿ ಒಬ್ಬ ಹುಡುಗನ ಸಾಯಿಸಿ ನಮ್ಮ ಮನೆಗೆ ಬೆಂಕಿ ಹಚ್ಚಿ 5 ನಿಮಿಷದಲ್ಲಿ ಮನೆ ಸುಟ್ಟು ಭಸ್ಮ ಮಾಡ್ತೀನಿ ಅಂತ ಹೇಳಿ ಅವನು ಭರತ್ ರೆಡ್ಡಿ ಹೇಳಿದ್ದಕ್ಕೆ ಇವತ್ತು ಈ ಘಟನೆ ಆಗಿದ್ದಕ್ಕೆ ಇವತ್ತು ಹಿಂದೆ ಭರತ್ ರೆಡ್ಡಿ ಅವರೇ ಇದ್ದಾರೆ ಅನ್ನೋದು ತಮ್ಮ ಅನುಮಾನನ? ಅಂದ್ರೆ ಪೊಲೀಸರು ನನಗೆ ಇವಾಗ ನೋಡಿ ಅವ್ರು ಹೇಳಿ ಬಳ್ಳಾರಿಗೆ ಭಸ್ಮ ಮಾಡ್ತೀನಿ, ನಮ್ಮ ಮನೆಯನ್ನ 5 ನಿಮಿಷದಲ್ಲಿ ಸುಟ್ಟು ಬಿಡ್ತೀನಿ ಅಂತ ಹೇಳಿ ಅವ್ನು ಹೇಳಿದ್ದಕ್ಕೆ ಇವತ್ತು ನಡೆದಿರೋ ಘಟನೆಗೆ ಪೊಲೀಸರು ತನಿಖೆಯಿಂದ ಇದರಲ್ಲಿ ನಿಜವಾಗ್ಲೂ ಕೂಡ ಯಾರು ಅನ್ನೋದು ನಮ್ಮ ಅದೃಷ್ಟವಶಾತ್ತು ಆ ಬೆಂಕಿ ಹಚ್ಚಿರೋ ಹುಡುಗರೆಲ್ಲರೂ ಕೂಡ ಇವಾಗ ಮೊಬೈಲ್ಗಳಲ್ಲಿ ವಿಡಿಯೋದಲ್ಲಿ ಸಿಕ್ಕಿದ್ದಾರೆ. ಸೊ ಹಾಗಾಗಿ ಪೊಲೀಸರಿಗೆ ಜಾಸ್ತಿ ಸಮಯ ಕೂಡ ಆಗಲ್ಲ ಇದನ್ನ ಪತ್ತೆ ಹಚ್ಚೋ ನಂಬಿಕೆ ನನಗಿದೆ. SP ಅವ್ರ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ಇದು ಯಾಕೆ ಆಗಿದೆ, ಏನು ಇದ್ರ ಹಿನ್ನೆಲೆ ಅನ್ನೋದನ್ನ ನನಗೆ ತಿಳಿದಷ್ಟು ಮಟ್ಟಿಗೆ ಕೆಲವೇ ಗಂಟೆಗಳಲ್ಲೇ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಬಹುದು ಅನ್ನೋ ನಂಬಿಕೆ ನನಗಿದೆ. ಸೋಮಶೇಖರ್ ರೆಡ್ಡಿ ಅವರು ಕೂಡ ಮಾತಾಡಿದ್ರು, ಜನಾರ್ದನ್ ರೆಡ್ಡಿ ಅವರೇ. ಅವರು ನೇರವಾಗಿ ಕಾಂಗ್ರೆಸ್ನ ಕೆಲವರು ಇದರಲ್ಲಿ ಇದ್ದಾರೆ ಅನ್ನೋದನ್ನ ಆರೋಪ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು ಏನಂತಂದ್ರೆ ನೋಡಿ, ಬಳ್ಳಾರಿಯಲ್ಲಿ ಸಂಪೂರ್ಣವಾಗಿ ಒಂದು ಅಶಾಂತಿ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಲೀಡರ್ಗಳು, ಅವನು ಭರತ್ ರೆಡ್ಡಿ ಆಗಿರ್ಬೋದು, ಅವನ ಹಿಂಬಾಲಿಕರಾಗಿರ್ಬೋದು, ಅವರು ನೋಡಿ ಇವತ್ತು ನಾನು ನಿಮಗೊಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಅಧಿಕಾರಿ AC ರಾಜೇಶ್ ಅಂತ ಬಂದಿದ್ದಾರೆ. ಸಿಟಿ ವಿಷಯದಲ್ಲಿ 3 ಬಾರಿ ಅವ್ರು ಅಟ್ಯಾಕ್ ಮಾಡಿ ಸುಮಾರು ಜನಗಳನ್ನ ಬಂಧನ ಮಾಡಿ ಮೀಡಿಯಾಕ್ಕೆ ಮಾಡಿದ್ರೆ. ಈ ಉಸುಗು ಅಂದ್ರೆ ಸ್ಯಾಂಡ್ ಮಿಡ್ ನೈಟ್ ಹೋಗಿ ಸುಮಾರು ಎತ್ತಿನ ಗಾಡಿಗಳು, ಟ್ರ್ಯಾಕ್ಟರ್ಗಳನ್ನ ಸೀಸ್ ಮಾಡಿದ್ದಾರೆ 3 ದಿನ ಹಿಂದೆನೆ. ಮತ್ತು SP ಅವರು ಕೂಡ ಈ ಮಡ್ಕ ಜೂಜಾಟದ ಅಂದ್ರೆ ಅವನಿಗೆ ಕಂಪ್ಲೀಟ್ ಜನಪ್ರೀತಿ ಒಂದ್ ಕಡೆ ಹೋಗ್ತಾ ಇದೆ. ನಮ್ಮ ಮನೆ ಮೇಲೆ ದಾಳಿ ಮಾಡಿ ಕೂಡ ಅವನಿಗೆ ತಿರುಗುಬಾಣ ಆಗಿರುವಂತದ್ದು. ಫ್ರಸ್ಟ್ರೇಷನ್ ನಲ್ಲಿ ಇಡೀ ನಗರದಲ್ಲಿ ಅಶಾಂತಿ ಮೂಡಿಸುವಂತ ಒಂದು ಕೆಲಸ ಅವನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ನಮ್ಮ ಅನುಮಾನ. ಯಾಕಂದ್ರೆ ಇವತ್ತು ಆ ಹುಡುಗರು ಕೂಡ ನೇರವಾಗಿ ರೆಡ್ ಹ್ಯಾಂಡೆಡ್ ಆಗಿ ವಿಡಿಯೋಗಳಲ್ಲಿ ಫೋಟೋ ವಿಡಿಯೋಗಳ ಸಮೇತ ಸಿಗಾಕೊಂಡಿರೋ ಕಾರಣ ಖಂಡಿತವಾಗ್ಲೂ ಕೂಡ ಪೊಲೀಸರು ಇದನ್ನ ಪತ್ತೆ ಹಚ್ಚಲಿಕ್ಕೆ ಗಂಟೆಗಳು ಸಾಕಷ್ಟೇ.
ಅಂದ್ರೆ ಆ ವ್ಯಕ್ತಿ ಮೊನ್ನೆ ಬ್ಯಾನರ್ ಗಲಾಟೆ ಏನಾಯ್ತಲ್ಲ ಜನಾರ್ದನ್ ರೆಡ್ಡಿ ಅವರೇ, ಆ ಟೈಮಲ್ಲೂ ಕೂಡ ಇದ್ನಾ? ಆಮ ಯಾರು ಈ ಬೆಂಕಿ ಹಚ್ಚಿದ ಹುಡುಗರಮ್ಮ? ಹಾ ಹಾ, ಅವರ ಇನ್ವಾಲ್ವ್ಮೆಂಟ್ ಇಲ್ಲೂ ಕೂಡ ಇದೆ ಅಂತ ತಮ್ಮ ಅನುಮಾನನ? ಅದಕ್ಕೋಸ್ಕರ ಈಗಾಗ್ಲೇ ನಿಮಗೆ ವಿಡಿಯೋಗಳು ಬಂದಿದೆ. ಆ ಹುಡುಗರೆಲ್ಲರೂ ಕೂಡ ಸುಮಾರು 10-15 ಮಂದಿ ಹುಡುಗರ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾರೆ. ಮಾತಾಡಿದ್ರು ಅವರೆಲ್ಲ ಕೂಡ ಕಾಂಗ್ರೆಸ್ ವರ್ಕರ್ಸ್. ಬೀದಿಯಲ್ಲಿ ಗಡಂಗ್ ಸ್ಟ್ರೀಟ್ ಅಲ್ಲಿ ಕೆಲವೊಬ್ರು, ಗೌತಮ್ ನಗರಲ್ಲಿ ಕೆಲವೊಬ್ರು, ಮತ್ತೆ ಸಿಟಿಯಲ್ಲಿ ಕೆಲವೊಬ್ರು ಅಂತ ಹೇಳಿ ಆಲ್ರೆಡಿ ಅವ್ರನ್ನ ಪತ್ತೆ ಹಚ್ಚೋದು ಕೂಡ ಪ್ರಾರಂಭ ಆಗಿದೆ ನಮ್ ಕಡೆಯಿಂದ ಕೂಡ. ಸೊ ಪೊಲೀಸರು ಕೂಡ ವಿಡಿಯೋ ಇರೋ ಕಾರಣ ಇದೇನು ಜಾಸ್ತಿ ಸಮಯನೇ ಆಗಲ್ಲ ಸರ್. ಇವಾಗ ಎಷ್ಟ್ ಜನ ಮೊಬೈಲ್ ಟವರ್ ಅಲ್ಲಿ ಜನಾರ್ದನ್ ರೆಡ್ಡಿ ಅವರೇ ಬೆಂಕಿ ಹಚ್ಚಕ್ಕೆ ಎಷ್ಟ್ ಜನ ಬಂದಿದ್ರು? ಹಲೋ, 10-12 ಮಂದಿ ಹುಡುಗರು ಇದಾರೆ ಅಂತ ನನ್ಗೆ ಅನ್ಸುತ್ತೆ. 10-12 ಜನ. ಜನಾರ್ದನ್ ರೆಡ್ಡಿ ಅವರ ಧ್ವನಿ ಕೇಳಿಸ್ತಿದ್ಯಾ? ಅಮ್ಮ ಧ್ವನಿ ಕೇಳಿಸ್ತಾ ಸರ್, ಬ್ರೇಕ್ ಆಗ್ತಾ ಇದೆ ತಮ್ಮ ವಾಯ್ಸ್. ಅಮ್ಮ ನಾನು ಜರ್ನಿಯಲ್ಲಿ ಇದ್ದೀನಿ ನಾನು. ಓಕೆ ಓಕೆ. ಹಾ, ಇವಾಗ ಆ ಹುಡುಗರು ವಿಡಿಯೋ ಕೂಡ ನಾವು ಇವಾಗ ನಿಮ್ಮ ಸುವರ್ಣ ಚಾನೆಲ್ಗೆ ಹಾಕಿದ್ದೀನಿ ನೋಡಮ್ಮ ನಾನು. ಅದನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಮ್ಮ. ಹುಡುಗರೆಲ್ಲ ಸಣ್ಣ ಹುಡುಗರು, 18. ನೀವು ಸ್ಪಾಟ್ ಹೋದ್ರಾ ಜನಾರ್ದನ್ ರೆಡ್ಡಿ ಅವರೇ ಅಥವಾ ಹೋಗೋರಿದ್ದೀರಾ? ಇಲ್ಲಮ್ಮ, ನಾನು ಇವಾಗ ಬೆಂಗಳೂರಿಂದ ಇಲ್ಲಮ್ಮ ಇವತ್ತು ಸೆಷನ್ಸ್ ಮುಗಿಸ್ಕೊಂಡು ನಾನು ಇವಾಗ ಇನ್ನ ಬೆಂಗಳೂರು ಬಳ್ಳಾರಿಗೆ ಹೊರಡ್ತಾ ಇದ್ದೀನಮ್ಮ. ನಾನು ಆನ್ ದಿ ವೇ ಜರ್ನಿಯಲ್ಲಿ ಇದ್ದೀನಿ ನಾನು. ಸೋಮಶೇಖರ್ ರೆಡ್ಡಿ ಅವ್ರ ಜೊತೆ ಮಾತಾಡಿದ್ರ? ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಂಡ್ರ ಜನಾರ್ದನ್ ರೆಡ್ಡಿ ಅವರೇ? ಅದೇ ನಾನು ಅಣ್ಣವ್ರ ಹತ್ರ ಮಾತಾಡಿದ್ದೀನಿ. ಅವರೆಲ್ಲ ಹೋಗಿ ಮೀಡಿಯಾ ಜೊತೆ ಎಲ್ಲ ಮಾತಾಡಿದ್ದಾರೆ. ಕಂಪ್ಲೀಟ್ ಅಲ್ಲಿ ನಡೆದಿರೋ ಘಟನೆ ಅಂತೂ ಗ್ಲಾಸ್ ಎಲ್ಲ ಹೊಡೆದಾಕಿ ಒಳಗಡೆ ಡೀಸೆಲ್ ಹಾಕಿ ಫೈರ್ ಮಾಡಿದ್ದು. ಅಲ್ಲಿ ವಾಕಿಂಗ್ ಮಾಡುವಂತ ಹುಡುಗರು ಇದ್ರಲ್ಲ, ಈ ಫ್ಯಾಮಿಲೀಸ್ ಎಲ್ಲ ಬರ್ತಾರೆ ಲೇಔಟ್ ಅಲ್ಲಿ ವಾಕ್ ಮಾಡ್ಲಿಕ್ಕೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ಅವ್ರ ಕಣ್ಣಾರು ನೋಡಿದ್ದವ್ರು ಕೂಡ ಅವ್ರ ವಿಡಿಯೋಗಳು ಕೂಡ ನಮಗೆ ಅವ್ರ ವಿಡಿಯೋದಲ್ಲಿ ಮಾತಾಡಿದ್ದು ಕೂಡ ಇದೆ. ಆ ಬೆಂಕಿ ಹಚ್ಚಿದ ಆ ಹುಡುಗರು ಓಡೋಗ್ತಾ ಇರೋರ್ನ ಅವರೇ ತೋರಿಸಿರುವಂತದ್ದು. ಸೊ ಹಾಗಾಗಿ ತುಂಬಾ ಎವಿಡೆನ್ಸ್ ಆಗಿದೆ ನಮಗೆ. ಭಗವಂತ ಎಲ್ಲಿ ದೇವ್ರ ಜೊತೆ ಹಿಂಗಾಗ್ತಾ ಇದ್ದಾನೆ ಅಂತಂದ್ರೆ ಇವ್ರು ಏನೇ ಮಾಡಿದ್ರು ಕೂಡ ಎವಿಡೆನ್ಸಸ್ ಆ ಸ್ಪಾಟ್ ಅಲ್ಲೇ ಇವಾಗಿರೋ ಮೊಬೈಲು ಟೆಕ್ನಾಲಜಿ ನಮಗೆ ಸಿಗ್ತಾ ಇರೋದೇ ನಮ್ಮ ಅದೃಷ್ಟ ಅಷ್ಟೇ. ಮತ್ತೆ ಸೋಮಶೇಖರ್ ಅವರು ಒಂದು ಆರೋಪ ಮಾಡ್ತಾರೆ, ಆ ಬ್ಯಾನರ್ ಗಲಾಟೆಯ ಟೈಮ್ ಅಲ್ಲಿ ಈ ಸಾಕಷ್ಟು ಜನ ಏನ್ ಸೇರಿದ್ರಲ್ಲ ಅವ್ರು ಹೇಳ್ತಾ ಇದ್ರು ನಿಮ್ಮ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ತೀವಿ ಅಂತ. ಅದೇ ರೀತಿ ಇವತ್ತು ಮಾಡೆಲ್ ಹೌಸ್ಗೆ ಬೆಂಕಿ ಇಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಸೊ ಆ ಟೈಮಲ್ಲಿ ಆ ಘೋಷಣೆ ಕೂಗಿದ್ರ ಅವರು? ನಿಮಗೆ ಘೋಷಣೆ ಇಲ್ಲಮ್ಮ, ನಿಮಗೆ ವಿಡಿಯೋ ನಿಮ್ ಕಣ್ಮುಂದೆ ನೋಡಿದಿರಲ್ಲಮ್ಮ. ಒಬ್ಬೊಬ್ಬರ ಕೈಯಲ್ಲಿ ಬಾಟಲ್ಸ್ ನಮ್ಮ ಮನೆ ಮೇಲೆ ಪೆಟ್ರೋಲ್ ಹಾಕಿ ಹೇಗೆ ಎಸೆದಿದ್ದು, ಗನ್ಗಳಿಂದ ಹೆಂಗ್ ಫೈರ್ ಮಾಡಿದ್ದು, ಕೂಗಾಟ, ಕಲ್ಲುಗಳು ತಗೊಂಡು ಪೊಲೀಸರು ಕಂಟ್ರೋಲ್ ಮಾಡ್ಲಿಕ್ಕೆ ಹೋದ್ರು ಕೂಡ ಆ ಹುಡುಗರೆಲ್ಲ ಕೈಯಲ್ಲಿ ತಗೊಂಡು ಮನೆಗಳ ಮೇಲೆ 4,000-5,000 ಜನ ನಮ್ಮ ಮನೆ ಮುಂದೆ ಸೇರಿದ್ದು ಇಡೀ ದೇಶನೇ ನೋಡಿದ್ದಾರೆ, ತಾವು ನೋಡಿದಿರಮ್ಮ. ಸೊ ಅವ್ರು ಏನ್ ಹೇಳಿದ್ರು ಅದೇ ರೀತಿ ಮಾಡೋದಕ್ಕೆ ಇವತ್ತು ಪ್ರಯತ್ನ ಪಟ್ರು. ಅದೇಮ್ಮ, ಇವಾಗ ನಮಗೆ 100ಕ್ಕೆ 100 ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಇವಾಗ ನಮಗೆ ಏನಿದ್ರು ಕೂಡ ಆ ಹುಡುಗರೆಲ್ಲರೂ ಇವಾಗ ಸಿಗಾಕೊಂಡಿರೋ ಕಾರಣ ಪೊಲೀಸರು ಸರಿಯಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಯಾರಿಂದ ಅವ್ರು ಅಲ್ಲಿಗೆ ಬಂದ್ರು ಅನ್ನೋದನ್ನ ಇವಾಗ ಬಿಡ್ತಾರೆ ಅವರು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಜನಾರ್ದನ್ ರೆಡ್ಡಿ ಅವರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.